ಮಗುವನ್ನೇ ಕೊಲ್ಲಲು ಹೋದವನು ತಾನೇ ಕೊಲೆಯಾದ. ತಂಗಿಗೆ ಕಾಟ ಕೊಡ್ತಿದ್ದ ಭಾವನನ್ನ ಇರಿದು ಕೊಂದ ಸಹೋದರರು. ಎಸ್, ಕುಡಿದ ಮತ್ತಿನಲ್ಲಿ ಗಲಾಟೆ ಮಾಡಿದ್ದಲ್ಲದೆ ಬೈಕ್ಗೆ ಬೆಂಕಿ ಹಚ್ಚಿ ತನ್ನ 20 ದಿನದ ಮಗುವನ್ನ ಕೊಲ್ಲುವುದಾಗಿ ಬೆದರಿಸಿದ್ದ ವ್ಯಕ್ತಿಯನ್ನ ಪತ್ನಿಯ ಸಹೋದರರೇ ಕೊಲೆ ಮಾಡಿದ್ದಾರೆ. ತಂಗಿಯ ಗಂಡನನ್ನೇ ಕೊಂದಿದ್ದ 3 ಆರೋಪಿಗಳನ್ನ ನಗರದ ಸಿದ್ದಾಪುರ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಸಲ್ಮಾನ್ ಖಾನ್ ಕೊಲೆಯಾದ ವ್ಯಕ್ತಿ. ಈತನ ಪತ್ನಿಯ ಸಹೋದರರಾದ ಉಮರ್, ಶೋಯಬ್ ಹಾಗೂ ಅನ್ವರ್ ಅನ್ನೋರನ್ನ ಬಂಧಿಸಲಾಗಿದೆ. ಹೌದು, ಈ ಫೋಟೋದಲ್ಲಿ ಕಾಣುತ್ತಿರುವ ಈತನೇ ಸಲ್ಮಾನ್. ಸಿದ್ದಾಪುರದಲ್ಲಿ ವಾಸವಾಗಿದ್ದ ಸಲ್ಮಾನ್ ಖಾನ್ ಬೀರು ತಯಾರಿಸುವ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಿದ್ದ. ಪತ್ನಿ ಗೃಹಿಣಿಯಾಗಿದ್ದು ದಂಪತಿಗೆ 20 ದಿನದ ಮಗುವಿದೆ. ಕುಡಿತಕ್ಕೆ ದಾಸನಾಗಿದ್ದ ಸಲ್ಮಾನ್ ಕೆಲವು ತಿಂಗಳುಗಳಿಂದ ಕೆಲಸಕ್ಕೆ ಹೋಗುತ್ತಿರಲಿಲ್ಲ. ಮದ್ಯಪಾನ ಮಾಡಿ ಮನೆಗೆ ಬಂದು ಹೆಂಡತಿಯೊಂದಿಗೆ ಜಗಳ ಮಾಡುತ್ತಿದ್ದ. ಹಲವು ಬಾರಿ ಬುದ್ಧಿವಾದ ಹೇಳಿದ್ರು ಮಾತು ಕೇಳದೆ ಹಳೆ ಚಾಳಿ ಮುಂದುವರೆಸಿದ್ದ. ನಿನ್ನೆ ರಾತ್ರಿಯೂ ಈತ ಮದ್ಯದ ನಶೆಯಲ್ಲಿ ಮನೆಗೆ ಬಂದು ಪತ್ನಿಯೊಂದಿಗೆ ಜಗಳ ಮಾಡಿದ್ದ. ಈತನ ಕಾಟ ತಾಳಲಾರದೆ 112ಗೆ ಕರೆ ಮಾಡಿ ಪೊಲೀಸರನ್ನ ಕರೆಯಿಸಿಕೊಳ್ಳುತ್ತಿದ್ದಂತೆ ಸ್ಥಳದಿಂದ ಕಾಲ್ಕಿತ್ತಿದ್ದ. ಇಂದು ಬೆಳಗಿನ ಜಾವ ಮನೆಗೆ ಬಂದು ಪೊಲೀಸರನ್ನ ಕರೆಯಿಸುತ್ತೀರಾ ಅಂತ ಖ್ಯಾತೆ ತೆಗೆದು ಮನೆ ಮುಂದೆ ನಿಲ್ಲಿಸಿದ್ದ ಬೈಕ್ಗೆ ಬೆಂಕಿ ಹಚ್ಚಿದ್ದ. ಸಿದ್ದಾಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬೆಳಿಗ್ಗೆ ಸರಿಸುಮಾರು 5:15 ಹಾಗೆ ಒಬ್ಬ ವ್ಯಕ್ತಿ ಸಲ್ಮಾನ್ ಖಾನ್ ಎಂಬವನ ಮೇಲೆ ಅವನ ಸಂಬಂಧಿಕರು ಅಂದರೆ ಹೆಂಡತಿಯ ಅಣ್ಣ ತಮ್ಮಂದಿರು ಏನಿದ್ದಾರೆ ಹಲ್ಲೆ ಮಾಡಿದ್ದು, ಅದಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಯಾನ್ಸ್ನಲ್ಲಿ ಚಿಕಿತ್ಸೆ ಫಲಕರಿಸದೆ ಅವರು ಮೃತಪಟ್ಟಿರ್ತಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮರ್ಡರ್ ಕೊಲೆ ಪ್ರಕರಣ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. ಪ್ರಕರಣ ದಾಖಲಾಗಿದ್ದು 3 ಹಲ್ಲೆಖೋರರನ್ನು ಸಹ ವಿಚಾರಣೆಗೆ ಆಲ್ರೆಡಿ ಒಳಪಡಿಸಲಾಗಿದೆ. ಕೊಲೆಯ ಕಾರಣ ಏನಂದರೆ ಎದಕ್ಕೆ ಹಲ್ಲೆ ಆಯಿತು ಅಂದರೆ ಆ ವ್ಯಕ್ತಿ ತುಂಬ ಕುಡಿದು ಬಂದು ಹೆಂಡತಿ ಮೇಲೆ ಜಗಳ ಮಾಡೋದು ಪದೇ ಪದೇ ಮಾಡ್ತಿದ್ದ. ಹಾಗೂ ಇವತ್ತು ಬೆಳಿಗ್ಗೆ ಒಂದು 20 ವರ್ಷದ ಮಗು ಇದೆ ಅವನಿಗೆ. ಆ ಮಗುಗೂ ಸಾಯಿಸ್ತೀನಿ ಅಂತ ಮಗುನ ತೊಗೊಂಡು ಹೋಗಿದ್ದ. ನಂತರ ಅವರು ಒಂದು ಗಾಡಿ ಇರುತ್ತೆ ಅವ್ರದ್ದು ಈ 3 ಜನರಲ್ಲಿ ಒಬ್ಬರು ಗಾಡಿ, ಆ ಗಾಡಿನ ಸಹ ಬೆಂಕಿ ಹಚ್ಚಿರ್ತಾನೆ. ಸಲ್ಮಾನ್ ಯಾವಾಗ ಗಲಾಟೆ ಜಾಸ್ತಿ ಮಾಡಿದ್ನೋ ಹೆದರಿದ ಆತನ ಪತ್ನಿ ತನ್ನ ಸಹೋದರರನ್ನ ಸ್ಥಳಕ್ಕೆ ಕರೆಯಿಸಿಕೊಂಡಿದ್ದಳು. ಈ ವೇಳೆ ತನ್ನ ಮಗುವಿಗೆ ಚಾಕು ತೋರಿಸಿ ಕೊಲ್ಲುವುದಾಗಿ ಬೆದರಿಸಿದ್ದಾನೆ. ಆಗ ಆರೋಪಿಗಳು ಮರದ ಕೋಲಿನಿಂದ ಸಲ್ಮಾನ್ಗೆ ಹೊಡೆದು ಮಗುವನ್ನ ಕಸಿದುಕೊಂಡಿದ್ದಾರೆ. ಬಳಿಕ ಸಲ್ಮಾನ್ ಕೈಯಲ್ಲಿದ್ದ ಚಾಕು ಕಿತ್ತುಕೊಂಡು ಆತನಿಗೆ ತಿವಿದಿದ್ದಾರೆ. ಕೂಡಲೇ ನಿಮಾನ್ಸ್ ಆಸ್ಪತ್ರೆಗೆ ಸೇರಿಸಿದರೂ ಚಿಕಿತ್ಸೆ ಫಲಕಾರಿಯಾಗದೆ ಸಲ್ಮಾನ್ ಮೃತಪಟ್ಟಿದ್ದಾನೆ. ಒಂದು 2 ತಾಸು ಆದ್ಮೇಲೆ ಸಿಕ್ಕಾಗ ಅವನಿಗೆ ಕೋಲು ಮತ್ತು ಒಂದು ಮೀನು ಕ್ಲೀನ್ ಮಾಡೋದು ಒಂದು ಚಾಕು ಇರುತ್ತೆ. ಆ ಚಾಕುವಿಂದ ಹಲ್ಲೆ ಮಾಡಿದ್ದು ಅವನು ಮೃತಪಟ್ಟಿರ್ತಾನೆ. ಇವನ ಮೇಲೆ ಮೃತಪಟ್ಟವನ ಮೇಲೆ ಈಗ ಆಲ್ರೆಡಿ ಕಳೆದ ಒಂದು 2016ರಿಂದ ಇದುವರೆಗೂ ಒಂದು 4 ಪ್ರಕರಣಗಳು ಇವೆ. ಎಲ್ಲ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲೇ ಇವೆ. ಅವನು ಕೆಲಸ ಬೀರು ಮಾಡ್ತಾರಲ್ಲ ಫ್ಯಾಕ್ಟ್ರಿ, ಆ ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡ್ತಾ ಇದ್ದ. ಆದರೆ ಬಟ್ ರೆಗ್ಯುಲರ್ ಆಗಿ ಹೋಗ್ತಿರ್ಲಿಲ್ಲ. ಕೆಲಸದ ವಿಚಾರ ಅಲ್ಲ, ಇನ್ ಜನರಲ್. ಒಳ್ಳೆಯ ಹೆಂಡತಿ ಮುದ್ದಾದ ಮಗುವಿನ ಪ್ರಾಣ ತೆಗಿತೀನಿ ಅಂತ ಬೆದರಿಸಿದ್ದ ಸಲ್ಮಾನ್ ತಾನೇ ಹೆಣವಾಗಿ ಮಸಣದ ದಾರಿ ಹಿಡಿದಿದ್ದಾನೆ. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.